ನಮ್ಮನೆ ರಂಗಿ ಮನೆಗೆ ಬಂದಿದ್ದೀನಿ. ರಂಗಿ ಮನೆ ಅಂತೆ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಆಫ್ಟರ್ನೂನಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ನೂನ್ ಅಂದರೆ ಆಲ್ರೆಡಿ 1:30 ಟೈಮ್ ಆಗಿದೆ. ಇವಾಗ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ. ಅಡುಗೆ ಮಾಡಿಲ್ಲ ಇನ್ನು, ಮಧ್ಯಾಹ್ನದ ಲಂಚ್ಗೆ ನಾನು ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡಿದೆ ನನ್ನನ್ನು ಗೊತ್ತಾಗ್ತಾ ಇರ್ಬೋದು ಕಣ್ಣೆಲ್ಲ ಯಾವ ರೀತಿನಲ್ಲಿ ಆಗಿದೆ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋದ ಬೇಡವಾ ಅಂತ ಅಂದ್ಕೊಂಡಿದ್ದೆ, ಬಟ್ ಇರಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ. ನೋಡ್ತಾ ಇರ್ಬೋದು ಫುಲ್ಲು ಎಲ್ಲ ರೆಡ್ ಆಗಿಬಿಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ ನೆನ್ನೆ ಎಲ್ಲ ಗುರುವಾರ ಕೆಲಸ ಜಾಸ್ತಿ ಇತ್ತು, ಕ್ಲೀನಿಂಗು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಜೊತೆಗೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇತ್ತು. ಬರ್ತ್ಡೇನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಯಿತು. ಸೆಲೆಬ್ರೇಷನ್ ಮಾಡಿದ್ರು ಮಕ್ಳುಗಳು, ಹಸ್ಬೆಂಡ್ ಎಲ್ಲರೂ ಸೇರಿಕೊಂಡು. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ಹೋಗಿ ನಾನು ಹಿಂದಿನ ವೀಡಿಯೋನ ಚೆಕ್ ಮಾಡ್ಕೊಂಡು ಬನ್ನಿ. ಅದಾದಮೇಲೆ ರಾತ್ರಿ ಪೂರ್ತಿ ಕರೆಕ್ಟಾಗಿ ನಿದ್ದೆ ಇಲ್ಲ. ನನ್ನ ಹಿಂದಿನ ವೀಡಿಯೋ ನೋಡಿರೋರಿಗೆ ಗೊತ್ತಾಗಿರುತ್ತೆ. ನೈಟೆಲ್ಲ ಸೆಲೆಬ್ರೇಷನ್ನು, ಜೊತೆಗೆ ಸ್ವಲ್ಪ ಗಾಳಿನಲ್ಲಿ ಚೆನ್ನಾಗಿ ಸಾರಿ ಡಿಸ್ಟರ್ಬೆನ್ಸ್, ಚೆನ್ನಾಗಿ ರಾತ್ರಿ 10 ಗಂಟೆನೇ ಆಗಿತ್ತು ಅಂದ್ಕೊಳ್ಳಿ. ಹೊರಗಡೆ ಸ್ವಲ್ಪ ಹಂಗೆ ಲಾಂಗ್ ಡ್ರೈವ್ ಥರ ಹೋಗಿದ್ದು ಬರೋಣ ಅಂತ ಹಸ್ಬೆಂಡ್ ಕೇಳಿದ್ದಕ್ಕೆ, ಬರ್ತ್ಡೇ ಸ್ಪೆಷಲು ಅಂತ ಹೇಳಿ ಅದನ್ನೇ ಗಿಫ್ಟು ಅಂತ ಅಂತೇಳಿ ಕರ್ಕೊಂಡೋಗಿ ಚೆನ್ನಾಗಿ ಸುತ್ತಾಡಿಸ್ಕೊಂಡು ಕರ್ಕೊಬಂದರು. ಬಂದಮೇಲೂ ಕೂಡ ಸ್ವಲ್ಪ ಅಟ್ಟೆ ಹೊಡ್ಕೊಂಡು ನನ್ನ ಮಕ್ಳುಗಳು ಏನಿದ್ರು ಅಣ್ಣ ತಮ್ಮ ಇಬ್ಬರು ಅಪರೂಪಕ್ಕೊಂದಿನ ಪ್ರೀತಿಯಿಂದ ಮಾತುಕತೆ ಆಡ್ಕೊಂಡು ಏನು ತಮಾಷೆ ಮಾಡಿಕೊಂಡು 12:30 ಆದರೂ ಮಲ್ಕೊಳ್ಳಿಲ್ಲ ಇಬ್ಬರೂ. ಅದಾಯ್ತಾ 12:30 ಆಯಿತಾ. ಅದಾದಮೇಲೆ 12 ಗಂಟೆ ಆದಮೇಲೆ ಮುಗೀತು, ಫ್ರೈಡೇ ಸ್ಟಾರ್ಟ್ ಆಯಿತು. ಶುಕ್ರವಾರ ಜೊತೆಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು, ಅಂದರೆ ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಹಂಗಾಗಿ ಮಲ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 2 o'clock ತನಕ ಹಂಗೆ ಹಿಂಗೆ ಹಾಡಿಬಿಟ್ಟು, ಅದಾದಮೇಲೆ ಮತ್ತೆ ಮನೆ ಕಸ ಎಲ್ಲ ಗುಡಿಸಿ ಮಾಪ್ ಮಾಡಿ ಸ್ನಾನ ಮಾಡಿ. 1 ಮಿನಿಟ್ ಕಾಲ್ ಬರ್ತಿದೆ, ಕಂಟಿನ್ಯೂ ಮಾಡ್ತೀನಿ. ಕಾಲ್ ಬಂತು, ಹಂಗೆ ಕಟ್ಟಾಯಿತು, ಪರವಾಗಿಲ್ಲ. ಹಾಗೆ ಹೇಳ್ದಂಗೆ 2 ಗಂಟೆ ಟೈಮ್ ಆಗೋ ತನಕ ಇಟ್ಬಿಟ್ಟು ಅದಾದಮೇಲೆ ಮತ್ತೆ ಗುಡಿಸಿ ಒರೆಸಿ ಸ್ನಾನ, ದೇವ್ರ ಮನೆ ಪೂಜೆ ಗೀಜೆ ಇವೆಲ್ಲ ಚೇಂಜ್ ಮಾಡಿ, ಶುಕ್ರವಾರಕ್ಕೂ ಚೇಂಜ್ ಮಾಡಬೇಕಲ್ವ. ನಮ್ಮ ಗಿಡದಲ್ಲೇನೆ ದಾಸವಾಳದ ಹೂವು ಬಿಟ್ಟಿರುತ್ತೆ. ಬಟ್ಟೆ ಇಸ್ಕೊಬರ್ಬೇಕಂತ ಬನ್ನಿ. ಏನು ಸಾರಿ ಮರ್ತೋಯ್ತು ನನಗೆ. ನಮ್ಮ ಗಿಡದಲ್ಲೇನೆ ಹೂವೆಲ್ಲ ಬಿಟ್ಟಿರುತ್ತಲ್ವ, ಎಲ್ಲ ಕುಯ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸಿ, ಹಸ್ಬೆಂಡು ಮಕ್ಕಳನ್ನೆಲ್ಲ ಎಬ್ಬಿಸಿ ಸ್ನಾನ ಮುಗಿಸಿ 4:30ಗೆಲ್ಲ ಎಲ್ಲರೂ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ. ಇನ್ನು ದೇವಸ್ಥಾನಕ್ಕೆ ಹೋಗಿದ್ದು ಬರುವಷ್ಟರಲ್ಲಿ 8 o'clock ಆಗೋಯ್ತು. 8 ಗಂಟೆಗೆ ಬಂದು, ನನಗಂತೂ ನಿದ್ರೆನೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. 8 ಗಂಟೆಗೆ ಬಂದು ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಟ್ಟು, ನನ್ನ ಚಿಕ್ಕ ಮಗನ ಅಂದರೆ ನೀವು ಸ್ವಲ್ಪ ಹೇಳ್ಬೋದು ಲೇಟಾಗಿ ಹೋಗ್ಬೋದಿತ್ತಲ್ವ ಅಂತ. ನನ್ನ ಚಿಕ್ಕ ಮಗನಿಗೆ ಟೆಸ್ಟ್ ಸ್ಟಾರ್ಟ್ ಆಗಿದೆ, FA2 ಸ್ಟಾರ್ಟ್ ಆಗೈತೆ. ಹಂಗಾಗಿ ರಜಾ ಹಾಕಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲ ಅಂತಂದಿದ್ರೆ ನೆನ್ನೆ ಆಗಿದ್ದ ಟಯರ್ಡ್ಗೆ ನಿಜವಾಗ್ಲೂ ರಜಾ ಹಾಕಿಸ್ಬಿಟ್ಟು ನಿಧಾನಕ್ಕೆ ಹೋಗೋಣ ಬಿಡಿ, 10 ಮೇಲೆ ಹೋಗೋಣ ಬಿಡಿ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಅವನಿಗೆ ಟೆಸ್ಟ್ ಬೇರೆ ಇತ್ತು. ಇನ್ನೂ ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ ಅಂತ ಅನ್ನೋಕ್ಕೂ ಆಗೋದಿಲ್ಲ. ನನ್ನ ದೊಡ್ಡ ಮಗ ಹಾಸ್ಟೆಲ್ಗೆ ಹೋಗ್ಬಿಡ್ತಾನೆ. ಅದ್ರ ಜೊತೆಗೆ ನೆಕ್ಸ್ಟ್ ವೀಕ್ ಹೋಗ್ಬೋದಲ್ವ ಅಂತ ಅಂದರೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ಲು ಮನೆಯಲ್ಲಿ ಮಾಡಿಲ್ಲ ಅಂತ ಅಂದರೂ ತಕ್ಕ ಮಟ್ಟಕ್ಕೆ ಕೆಲಸ ಅಂತೂ ಇದ್ದೇ ಇರುತ್ತಲ್ವ. ದೇವ್ರ ಮನೆಯಲ್ಲಿ ದೀಪ ಹಚ್ಚೋದಕ್ಕಾದರೂ ಸ್ವಲ್ಪ ಹಂಗೆ ಹಿಂಗೆ ಮನೆ ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ. ಡೀಪ್ ಕ್ಲೀನ್ ಅಲ್ಲ ಅಂತ ಅಂದರು ತಕ್ಕ ಮಟ್ಟಿಗಾದರೂ ಕ್ಲೀನಿಂಗ್ ಕೆಲಸ, ಹೆಣ್ಮಕ್ಳುಗಳಿಗೆ ಫೆಸ್ಟಿವಲ್ಲು ಅಂತ ಅಂದ್ರೇ ಮನೆ ಕೆಲಸ ಇದ್ದೇ ಇರುತ್ತೆ. ಸೊ ಹಂಗಾಗಿ ಏನು ಮಾಡಿದ್ವಿ, ಬೇಡ ಹೋಗ್ತೀವಿ ಅಂತ ಡಿಸೈಡ್ ಮಾಡಿದ್ಮೇಲೆ ಹೋಗಿ ಬಂದುಬಿಡೋಣ ಅಂತೇಳಿ ಹೋಗಿ ಬಂದ್ವಿ. ಇಷ್ಟು ಇವತ್ತಿನ ಕತೆ. ಅವನೊಂದು ಸ್ಕೂಲಿಗೆ ಕಳಿಸಿ ಕಾಫಿ ಗಿಫಿ ಎಲ್ಲ ಮಾಡಿಕೊಟ್ಟು, ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದೆಲ್ಲ ತೊಳೆದು ಗಿಳಿದು ನಿದ್ದೆನೇ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಶಿವ ಅಂತ ಮಲ್ಕೊಂಡೋಳೆ. ನಮ್ಗೆ ಎಚ್ಚರ ಈಗಲೂ ಕಂಡುಬಿಡೋಕ್ಕಾಗ್ತಾಯಿಲ್ಲ. ಟೈಮ್ ನೋಡಿದ್ರೆ 12:45 ಆಗ್ಬಿಟ್ಟೈತೆ.
ಇನ್ನು ಮಧ್ಯಾಹ್ನದಕ್ಕೆ ಊಟ ಕೊಡಬೇಕಲ್ವ. ನನ್ನ ಮಗನೂ ಮಲ್ಕೊಬಿಟ್ಟಿದ್ದ, ಸರಿ ಹೋಯ್ತು. ಇಲ್ಲ ಅಂದಿದ್ದರೆ ಅಮ್ಮ ಅಶ್ವಾಯ್ತೈತೆ ಅಂತ ಹೇಳ್ತಿದ್ದ. ಅವನು ಕೂಡ ಮಲ್ಕೊಬಿಟ್ಟಿದ್ರಿಂದ ಪರವಾಗಿರಲಿಲ್ಲ. ಇವಾಗ ಅದಕ್ಕೆ ಫಟಾಫಟ್ ಅಂತೇಳಿ ಹಸ್ಬೆಂಡ್ ಇಲ್ಲ, ಸಿಟಿಗೆ ಹೋಗಿದ್ದಾರೆ, ಫೋನ್ ಮಾಡಿದ್ದೆ. ಅವರು ಕೂಡ ಸ್ವಲ್ಪ ಲೇಟ್ ಆಗುತ್ತಂತೆ, ಹಂಗಾಗಿ ಬಚಾವು ಸ್ವಲ್ಪ ಪರವಾಗಿಲ್ಲ, ಲೇಟಾಗಿ ಮಾಡ್ಕೊಳ್ಳೋಣ. ಇದ್ದಿದ್ರು ಏನು ಹೊಟ್ಟೆ ಉರಿಸ್ತಿರ್ಲಿಲ್ಲ ಗೊತ್ತಲ್ವ. ನಿನ್ನೆಯಿಂದ ಟಯರ್ಡ್ ಆಗಿದ್ದೀನಿ, ಕೆಲಸ ಓಡಾಡೋದು, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಹಂಗಾಗಿ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತಿದ್ರು. ಇಷ್ಟು ಇವಾಗ ಸದ್ಯದ ಕತೆ. ಇವಾಗ ಫಟಾಫಟ್ ಅಂತೇಳಿ ಅಡುಗೆ ಮಾಡಬೇಕು. ಅಡುಗೆಗೆ ಬಂದು ಮಿಕ್ಸೆಡ್ ವೆಜಿಟೇಬಲ್ಸ್ ಜೊತೆಗೆ ಸ್ವಲ್ಪ ಜಾಸ್ತಿನೇ ಮೂಲಂಗಿ ಹಾಕಿ, ಮೂಲಂಗಿ ಬೇಳೆ ಸಾಂಬಾರು ಅಂತಲೇ ಹೇಳ್ಬೋದು, ತರಕಾರಿ ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅಡುಗೆ ಮಾಡಿಬಿಟ್ಟು ಇವತ್ತು ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡ್ಕೊಂಡು ಬನ್ನಿ ಆಯಿತಾ. ಹಾಗೆ ಅಡುಗೆ ಕೆಲಸ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಸಾಂಬಾರು ರೈಸು ಎಲ್ಲ ಆಗಿದೆ. ಇನ್ನು ಸಾಂಬಾರಿಗೆ ಒಗ್ಗರಣೆ ಒಂದು ಕೊಡಬೇಕು ಆಯಿತಾ. ಅದು ಕುಕ್ಕರ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ, ಅಷ್ಟರಲ್ಲಿ ನಾನು ಸ್ವಲ್ಪ ಚಕ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ನಮಗೆ ನನ್ನ ಒಂದು ಲಾಸ್ಟ್ ವ್ಲಾಗ್ಗಳನ್ನ ನೋಡಿರೋರಿಗೆ ಗೊತ್ತಿರುತ್ತೆ, ನಮಗೆ ಉಪವಾಸ ಹಬ್ಬ ಇರೋ ಕಾರಣ ನಾವು ಎಡೆ ಇಡ್ತೀವಲ್ಲ, ಹಂಗಾಗಿ ಎಲ್ಲ ತಿಂಡಿಗಳನ್ನೂ ಮಾಡಿರ್ತೀವಿ. ನನ್ನ ಮಗ ಹಾಸ್ಟೆಲಲ್ಲಿ ಇದ್ದ ಅಲ್ವಾ, ಅವನಿರಲಿಲ್ಲ. ಸೊ ಹಂಗಾಗಿ ನಾವು ಆವಾಗಲೇ ಮಾಡಿ ಸ್ವಲ್ಪ ಎತ್ತಿಟ್ರು ಸ್ವಲ್ಪ ಟೇಸ್ಟ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಸ್ಮೆಲ್ಲೆಲ್ಲ ಬಂದಂಗೆ. ಹಂಗಾಗಿ ಅವ್ನು ಬಂದಮೇಲೆ ಮಾಡ್ಕೊಡೋಣ. ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂತಂದರೆ ಇಟ್ಟೇ ಇರಲಿಲ್ಲ. ನನ್ನ ಮಗ ಬಂದ ತಕ್ಷಣ ಹಬ್ಬದ ತಿಂಡಿ ಎಲ್ಲ ಮಾಡ್ತಾ ಕೇಳ್ತು, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅದಕ್ಕೆ ಈ ಸಾರಿ ಹಂಗೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಏನು ಮಾಡಿದೆ, ನಾನು ಇವಾಗೇನು ಹೊಸ್ದಾಗಿ ಹಿಟ್ಟೆಲ್ಲ ಬಿಡಿಸಿಲ್ಲ. ಹಬ್ಬದಲ್ಲಿ ಏನು ಮಾಡ್ತಿದ್ನಲ್ಲ ಅವಾಗೇನೆ ಸ್ವಲ್ಪನ ಅವ್ನು ಬಂದಮೇಲೆ ಬಿಸಿಯಾಗಿ ಮಾಡ್ಕೊಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೆ. ಎರಡೇ ನಿಪ್ಪಿಟ್ಟು ಮತ್ತು ಚಕ್ಲಿದು, ಇದೆರಡು ಹಿಟ್ಟನ್ನು ಮಾತ್ರ ಎತ್ತಿಟ್ಟಿದ್ದೆ. ಅವ್ನು ತಿನ್ನೋದು ಕೂಡ ಅದೇನೆ, ನಿಪ್ಪಟ್ಟಿಗಿಂತ ಜಾಸ್ತಿ ಅವನು ಚಕ್ಲಿನ ಲೈಕ್ ಮಾಡ್ತಾನೆ. ಹಾಗಾಗಿ ಚಕ್ಲಿ ಮಾಡ್ಕೊಡೋಣ ಅಂತ ಹೇಳಿ ಚಕ್ಲಿಗೂ ನಿಪ್ಪಿಟ್ಗೂ ಸ್ವಲ್ಪ ಹಿಟ್ಟು ಎತ್ತಿಟ್ಟಿದ್ದೆ. ಇವಾಗ ಕುಕ್ಕರೆಲ್ಲ ಆರೋ ತನಕ ಟೈಮು, ಅವ್ನು ಬಂದಾಗಲಿಂದ ನಾನ್ ವೆಜ್ಜು ಮತ್ತು ಅಲ್ಲಿ ಇಲ್ಲಿ ಹೋಗೋದು ಅಂದ್ಕೊಂಡು ನಮ್ಗೆ ಟೈಮೇ ಆಗಿರಲಿಲ್ಲ. ಸೊ ಸರಿ ಇವಾಗ ಮಾಡಿಬಿಡೋಣ. ಇನ್ನು ಹಂಗೆ ಆದರೆ ಆಗಲೇ ಇನ್ನೊಂದು 2 ದಿನ ಬಂದರೆ ಅವ್ನು ಬಂದು 8 ದಿನ ಆಗೋಯ್ತು, ಇನ್ನೊಂದು 4 ದಿನ ಹೊರಟೆ ಹೋಯ್ತಾನೆ. ಇವತ್ತಾದರೂ ಸ್ವಲ್ಪ ಫ್ರೀಯಾಗಿ ಮಾಡಿಬಿಡೋಣ ಅಂತ ಹೇಳಿ ಚಕ್ಲಿ ಹಿಟ್ಟನ್ನ ಕಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಫಸ್ಟ್ ಟೈಮು ನಾನು ಒಬ್ಬಳೇ ಓವನಾಗಿ ಚಕ್ಲಿ ಮಾಡ್ತಾಯಿದ್ದೀನಿ. ಅಕ್ಕನ ಹೆಲ್ಪ್ ಇಲ್ಲದೆ ನಾನು ಹಿಟ್ಟು ಕೂಡ ಬಿಡಿಸಲ್ಲ. ಹಿಟ್ಟಿಗೆ ಏನೇನು ಹಾಕಬೇಕು, ಹೆಂಗೆ ಬಿಡಿಸ್ಬೇಕು ಅಂತ ಅಕ್ಕನ ಕೇಳ್ಕೊಂಡೇ ನಾನು ಮಾಡೋದು. ಫಸ್ಟ್ ಟೈಮು ಯಾರ್ದು ಹೆಲ್ಪ್ ತಗೊಳ್ದೆ, ಇಷ್ಟೇ ಇಟ್ಟಲ್ವಾ ಏನು ಸುಮ್ಮನೆ ಇದಕ್ಕೆಲ್ಲ ಅಕ್ಕನ ಕರೆಯೋದು. ಪಾಪ ಇನ್ನೊಂದು 2 ದಿನ ಅವಳು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗಿಗೆ ಶುರು ಮಾಡಬೇಕು. ಅದಾದಮೇಲೆ ಅವ್ರಿಗೆ ಮಾರ್ಲಮಿ ಹಬ್ಬ ಅಂದರೆ ಪಕ್ಷ ಅಂತ ಹೇಳ್ತಾರಲ್ಲ, ಆ ಹಬ್ಬ ಇದೆ, ಅದು ಕ್ಲೀನ್ ಮಾಡಬೇಕು. ಹಾಗಾಗಿ ನಾನೇ ಮಾಡ್ಕೊಳ್ಳೋಣ. ಈಗ ನಮ್ಗೆ ಉಪವಾಸ ಹಬ್ಬಕ್ಕೆಲ್ಲ ಮಾಡಿಕೊಟ್ಟಿದ್ದಾಳೆ, ನಾನೇ ಮಾಡ್ಕೊಳ್ಳೋಣ, ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಅಂತ ಅನ್ಕೋತೀನಿ. ಬಟ್ ಟ್ರೈ ಮಾಡಬೇಕಲ್ವಾ, ಟ್ರೈ ಮಾಡಿದೆ ಬರೋದು ಹೆಂಗೆ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ. ಚಕ್ಲಿ ಸದ್ಯಕ್ಕೆ ಇವಾಗ ಚಕ್ಲಿ ಮಾಡ್ಕೊಬಿಡ್ತೀನಿ. ಇನ್ನು ಸಂಜೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸಂಜೆ ಪೂಜೆ ಎಲ್ಲ ಮಾಡಬೇಕಲ್ವ, ಸಂಜೆ ಪೂಜೆ ಎಲ್ಲ ಮುಗಿಸಿ ಆದರೆ ಇವತ್ತು ರಾತ್ರಿಗೆ ನಿಪ್ಪಟ್ಟು ಮಾಡ್ಕೊತೀನಿ. ಇಲ್ಲ ಅಂತಂದರೆ ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ಚಕ್ಲಿ ಇಟ್ಟು ಕಳಿಸ್ತಾ ಇದ್ದೀನಿ. ಚಕ್ಲಿ ಒಂದಂತೂ ಕಂಪ್ಲೀಟಾಗಿ ಮುಗಿಸ್ಕೊತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ಚಕ್ಲಿ ಆಲ್ರೆಡಿ ಒತ್ತಿ 1 ರೌಂಡ್ ಬೇಯೋದಕ್ಕೂ ಕೂಡ ಹಾಕಿದ್ದೀನಿ. ಚಿಕ್ಕದು ಸ್ಮಾಲ್ ಬಾಂಡಿ ತೊಗೊಂಡಿದ್ದೀನಿ ಸಾಕು ಅಂತ ಹೇಳಿ. ಇನ್ನೊಂದು ಸ್ವಲ್ಪ ದೊಡ್ಡ ತೊಗೋಬೇಕಾಗಿತ್ತು, ಸಾಕು ಅಷ್ಟರಲ್ಲೇ ಬೇಯಿಸ್ಕೊಳ್ಳೋಣ. ಹಾಗೆ ಸಾಂಬಾರಿಗೂ ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ. ಸಾಂಬಾರು ಕೆಲಸ ಆಗಿದೆ, ಒಗ್ಗರಣೆ ಕೊಟ್ಟರೆ ಮುಗೀತು. ಪಕ್ಕದಲ್ಲೇ ಎಲ್ಲ ಮಾಡ್ಕೋಬೇಕು. ನನ್ನ ಮಗ ಎಲ್ಪ್ ಮಾಡ್ಕೊಡ್ತೀನಿ ಮಾಡಿಬಿಟ್ಟು ಫೋನ್ ನೋಡ್ಕೊಂಡು ಕೂತಿದ್ದಾನೆ ಗೈಸ್. ಏನಿಲ್ಲ, ಹಾಗೆ ಅವನಿಗೆ ಸ್ವಲ್ಪ ಕೆಂಪು ಬೇಕಂತೆ ಚಕ್ಲಿ. ನಮ್ಮನೆಯಲ್ಲಿ ಅಷ್ಟು ಕೆಂಪೆಲ್ಲ ಮಾಡಲ್ಲ. ಚಕ್ಲಿ ಆಲ್ಮೋಸ್ಟು ಯಾವಾಗಲೂ ಬೇಕ್ರಿನಲ್ಲಿ ಸಿಗುತ್ತಲ್ಲ ಆ ಥರನೇ ಇರುತ್ತೆ. ಬಟ್ ಅವನಿಗೆ ಸ್ವಲ್ಪ ಕೆಂಪಗೆ ಬೇಕಂತೆ, ಬ್ರೌನ್ ಕಲರಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಜಾಸ್ತಿ ಸೀಸ್ಬಿಟ್ರು ಚೆನ್ನಾಗಾಗಲ್ಲ, ಕಲರ್ ಬರಲಿ ಅಂತ ಹೇಳಿ. ಇಟ್ಟು ಒಂದು ಕಡೆ ಇಡಬೇಕು. ಪಾಪ ಮುದ್ರಿ ಹಿಂಗೆ ಕಿತ್ಬಿಟ್ಟು ಹಂಗೆ ಸುತ್ತ ಇಡ್ತಾರ.
ಆರೈತಿತ್ತೆ, ಆರೋದ್ರೆ ಮೇಲೆ ಚಕ್ಲಿ ಚೆನ್ನಾಗಿ ಬರಲ್ಲ, ಪೀಸ್ ಪೀಸ್ ಆಗೋಯ್ತಿತ್ತೆ. ಇವಾಗ ಕರೆಕ್ಟಾಗಿ ಟೈಮ್ ಬಂದು ಆಫ್ಟರ್ 3. ನೋಡೋಣ ಎಷ್ಟೊತ್ತು ಮುಗಿಯುತ್ತೆ. 4 ಅಷ್ಟರಲ್ಲಿ ಮುಗೀತಾ? ಪಾಪ ಇನ್ನೊಂದು ಸ್ವಲ್ಪ, ಇನ್ನು ಎಣ್ಣೆ ತಂದ್ಬಿಡು ಪಾಪ, ಇನ್ನೊಂದು ಸ್ವಲ್ಪ ಬಿಡ್ತೀನಿ. 4 ಬೇಯಿಸೋಕ್ಕಾಗಲ್ಲ, ಇಲ್ಲಿ ತನಕ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿನಾದ್ರೂ ಬಿಡ್ಬೋದು. ವಿಶು ಹಾಂ, ಅಲ್ಲಿ ತಗೋಬ. ಕ್ಯಾನ್ ತರಬೇಡ, ಪ್ಯಾಕೆಟ್ ಎತ್ಕಬ, ಕ್ಯಾನ್ ಬಗ್ಸ್ಕೊಳಕ್ಕಾಗಲ್ಲ. ತಗೋಬ ಕ್ಯಾನ್ನೇ, ಚಂಬುಗೆ ಬಸ್ಕೊತೀನಂತೆ, ಏನಾಗಲ್ಲ. ಹ್ಞೂ ಮೇಲೈತೆ. ಆದರೂ ಇದೆಲ್ಲ ಮಾಡೋಕ್ಕೆ ಯಾರಾದರೂ ಇರಬೇಕು ಜೊತೆನಲ್ಲಿ ಅಲ್ವಾ? ಮಾತುಕತೆ ಆಡ್ಕೊಂಡು ಮಾಡಿದ್ರೇನೆ ಚೆನ್ನ. ಬೋರ್ ಐತಿತ್ತೆ, ಇಲ್ಲ ಅಂದ್ರೆ ಒಬ್ಬರೇ ಮಾಡಬೇಕು ಅಂತ ಅಂದ್ರೆ. ನೋಡಪ್ಪ ಸಾಕ ಕೆಂಪು, ಇನ್ನು ಕೆಂಪು ಪಾಪ. ನಾವು ಮಾಮೂಲಿ ನಾರ್ಮಲ್ ಮಾಡೋದೇ ವೈಟ್ಗಲ್ವಾ ಇದನ್ನ ಕೆಂಪು. ನಾವು ಮೆಣಸಿನ ಪೌಡ್ರ್ ಏನು ಹಾಕಿಲ್ಲ. ನಂದೇ ತಾನೆ ಯಾವಾಗ್ಲೂ ಯಾಕೆ ಅಂತ ಈ ಮೆಣಸಿನ ಪೌಡ್ರ್ ಹಾಕ್ಬಾರ್ದು ಚಕ್ಲಿಗೆ. ಮನೆ ಹೋಗ್ಲಿ ಬಿಡಿ, ಇನ್ನೊಂದು ಸ್ವಲ್ಪ ಬೇಲಿ ಕೊಡ್ತಾ ನೋಡಿ. ಸಾಕು ಬಿಡಮ್ಮ, ಒಂದಿನ ಎಲ್ಲ ಬೇಯಿಸ್ಲ ನಾನು, ನಿನ್ ಇಷ್ಟ. ಕ್ಯಾಪ್ ಹಾಕಿದ್ರು ಏನಿಲ್ಲ ಅಷ್ಟೇ ಕಾಣ್ತಿಲ್ಲ. ಕಣ ನೋಡೋಣ ಬೆಂದಿದೆ ಅದು. ಅವನೊಂದು ರೌಂಡ್ ಟೇಸ್ಟ್ ನೋಡ್ಲಿ, ಟೇಸ್ಟ್ ನೋಡ್ಬಿಟ್ಟು ಏನಾದರೂ ಇನ್ನೂ ಒಂದು ಸ್ವಲ್ಪ ರೆಡ್ ಬೇಕಮ್ಮ ಅಂತಂದ್ರೆ ಮಾಡೋಣ. ಇದ್ಲು ಕೂಡ ಎಣ್ಣೆ ಕಾದೋಯ್ತು. ಎಣ್ಣೆ ಹಾಕಿದ್ರಾ? ಇಲ್ಲ, ಅದೇ ತಾಕ್ಬಾರ್ದ? ಅದೇ ತಾಕ್ತೆ ಎಲ್ಲಿ ಎಣ್ಣೆ ಹಾಕ್ತೀಯ? ಅದೇನಕ್ಕೆ? ಅಮ್ಮ ಬೈತಾಳೆ ನೋಡಿ ತಿಳ್ಕೊಳ. ಅದು ಯಾಕಪ್ಪ ಅಷ್ಟು ಕೆಂಪು ಮಾಡಿಸ್ಕೊಂಡೆ ಚಟ್ನಿನ ಅಂತ. ಅದೇನಕ್ಕೆ? ಸಾಂಬಾರು ಒಬ್ಬನೇ ಕೊಡ್ತೀನಿ. ಇದು ನನಗೆ ತೊಳ್ಬಿಟ್ಟು ಅಲ್ಲಿ ಸ್ಟೋರ್ ಹಾಕ್ಬಿಟ್ಟು 5 ಅಷ್ಟರಲ್ಲಿ ಅಡುಗೆ ಮನೆ ಕೆಲಸ ಎಲ್ಲ ಮತ್ತೆ ಮುಗಿಸ್ಕೊಡ್ಬೇಕು. ಇನ್ನೂ ಊಟ ಮಾಡಿಲ್ಲ, ಹೊಟ್ಟೆ ಎಷ್ಟು ಬೈತೈತೆ. ಬೆಳಿಗ್ಗೆ ನೀನು ಮಾಡ್ತಿರ್ತೀಯ. ಬೆಳಿಗ್ಗೆ ಚೆನ್ನಾಗೆ ರೆಡ್ ಆದ ಪಾಪ. ರೆಡ್ ಅಲ್ಲ ಇದು, ಸೇದೋಗಿರೋದು. ಜಾಸ್ತಿ ಕೊಡಬೇಡ. 8 ಗಂಟೆಲೇನೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಹತ್ರನೇ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಬಂದಿದ್ದು. ಹೊಟ್ಟೆ ಅಂತ ಏನಲ್ಲ, ಊಟ ತಿನ್ನಬೇಕು ಸ್ವಲ್ಪ ಮಧ್ಯಾಹ್ನ ಟೈಮಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಯ್ತಿತ್ತಲ್ವಾ. 5 ಅಷ್ಟರಲ್ಲಿ ಇದನ್ನು ಮುಗಿಸಿ ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಗೀಜೆ ಅಂತ ಇರುತ್ತೆ, ಮಾಡ್ಕೋಬೇಕು. ಒಂದೊಂದೇ ಉಂಡೆ ತಗೋ ಮಗ. ಸಾಂಗ್ ಬೇರೆ ಹಾಕ್ಬಿಟ್ಯಾ? ಅಲ್ಲಿ ಕಾಫಿ ರೇಟ್ ತಗೊಬೇಕು ಅಂತ. ಕಾಪಿ ರೇಟ್ ತಗೊಬೇಕು ಅಂತ ಅಲ್ಲಿ. ಕಾಪಿ ರೇಟ್ ಅಂದರೆ ಎಕ್ಸ್ಟ್ರಾ ಮ್ಯೂಸಿಕ್ಸ್ಗಳೇನಾದರೂ ಬಂದರೆ, ಅಂದರೆ ಅಲ್ಲೇ ಕೊಟ್ಟಿರ್ತಾರಲ್ಲ ನಮಗೆ ವ್ಲಾಗಲ್ಲಿ, ಅಷ್ಟು ಮಾತ್ರ ಆ್ಯಡ್ ಮಾಡ್ಕೋಬೇಕು. ಇನ್ನು ಇಲ್ಲೇನಾದರೂ ಟಿ ವಿಲಿ ಹಾಕಿರೋದು, ಇಲ್ಲ ಅಂತಂದರೆ ಮೈಕಲ್ಲಿ ಹಾಕಿರೋದು, ಈ ಥರ ಎಲ್ಲ ಸೌಂಡ್ ಎಫೆಕ್ಟ್ಸ್ಗಳು ಬಂತು ಅಂದರೆ ಕಾಪಿ ರೇಟ್ ತಗೋತಿದೆ. ಆಫ್ ಮಾಡಬೇಕು. ಮಾನಿಟೈಸೇಷನ್ ಆನ್ ಮಾಡಲ್ಲ, ಎಲ್ಲ ತೊಗೊಳಲ್ಲ ಅಂತ ಅನ್ಕೋತೀನಿ. ಲೈಟ್ ಮ್ಯೂಸಿಕ್ ಅಲ್ವಾ, ನೋಡೋಣ. ವೀಡಿಯೋನೇ ಆಫ್ ಮಾಡ್ತೀನಲ್ಲ ಈಗ, ಸಾಕು. ಎಣ್ಣೆ ಕಾಯ್ಕೊಳ್ಳುವಷ್ಟರಲ್ಲಿ ಇದೊಂದೊಬ್ಬೆ ರೆಡಿ ಮಾಡಿಬಿಟ್ಟು, ಏನು ಸ್ವಲ್ಪನೇ ಅಲ್ವಾ, ಬೇಗ ಆಗೋಗುತ್ತೆ ಅಲ್ವಾ. ಹಾಕೋಣ ಏನ ಇರು, ಬೇಡ ಒಂದು ನಿಮಿಷ. ಉಪ್ಪು ಸರಿಯಾಗೈತಾ ನೋಡು. ಉಪ್ಪು ಸರಿಯಾಗಿಲ್ಲ ಅಂತಂದ್ರೂ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿಯಾಗೈತಾ? ಕೆಂಪು ಸರಿಯಾಗೈತಾ? ಹಂಗೆ ಮಾಡ್ಬೇಕಾ ಎಲ್ಲನೂ?
ಸ್ವಲ್ಪ ಸೀದಂಗಾಗೈತೆ ತಾನೇ. ನಿಧಾನಕ್ಕಂದ ಬಿಸಿ ಐತೆ. ಚಕ್ಲಿ ಅಂತಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ನಿಪ್ಪಟ್ಟು, ಕೋಡ್ಬಳೆ ಇದೆಲ್ಲ ಅಷ್ಟೇ. ಸ್ನ್ಯಾಕ್ಸ್ಗೇನೋ ಒಂದು ಬೇಕು ಅಂದ್ರೆ ಒಂದು ತಿಂತಾನೆ ಅಷ್ಟೇ. ಅದರ್ವೈಸು ಚಕ್ಲಿ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಯಾವಾಗಲೂ ಕೂಡ. ನಾನು ಆಮೇಲಿಂದ ನೋಡ್ತೀನಿ. ಒಂದು ಸ್ವಲ್ಪ ಸಾಂಬಾರು ಒಗ್ಗರಣೆ ಸೀದೋಯ್ತು, ಒಗ್ಗರಣೆಗೆ ಹಾಕ್ಬಿಡೋಣ ತಾಳು. ಸಾಂಬಾರು ಸ್ವಲ್ಪ ಕುದಿಲಿಕ್ಕೆ ಇಡಬೇಕು ಒಗ್ಗರಣೆ ಹಾಕ್ಬೇಕಾದ್ರೆ, ಆವಾಗಲೇ ಒಳ್ಳೆ ಫ್ಲೇವರ್ ಬರೋದು. ತುಂಬ ಚೆನ್ನಾಗಿ ಆಗಿದೆ ಒಗ್ಗರಣೆ. ಸಾಂಬಾರು ಸರಿ ಬಂದಿದೆಯಾ? ಏನಪ್ಪ? ರೆಡ್ ಬೇಡ ಅಂತೆ, ವೈಟ್ಗೆ ಮಾಡೋಣಂತೆ. ಅದು ರೆಡ್ ಬೇಕು ಅಂತಾನೆ ಸ್ವಲ್ಪ ಜನ ಅಕ್ಕಿ ಎಲ್ಲ ಚಂದ ಬಿಸಿ ಹುರಿದು ಮತ್ತೆ ಅಕ್ಕಿ ತೊಳೆದು ಎಲ್ಲ ಮಾಡ್ತಾರಲ್ಲ, ಅದಾದರೆ ಪರವಾಗಿಲ್ಲ, ಕೆಂಪಗೆ ಬರುತ್ತೆ. ಇದು ನಾವು ತೋರಿಸಿದ್ದೀನಿ ಹಬ್ಬದಲ್ಲಿ ಹೆಂಗೆ ಮಾಡಿಸ್ತೀವಿ ಅಂತ. ಆ ರೀತಿ ಎಲ್ಲ ಮಾಡಿಸಿದ್ದೆ. ಇದೆಲ್ಲ ತಿಂಡಿ ಚಕ್ಲಿ ಬಂದು ನೀಟಾಗಿ ಬೇಕ್ರಿನಲ್ಲಿ ಬರುತ್ತಲ್ಲ ಆ ರೀತಿನಲ್ಲಿ ಬರುತ್ತೆ. ನನ್ನ ಮಗನಿಗೆ ಆಗಲೇ ಹೇಳಿದೆ, ಅವನಿಗೆ ಅರ್ಥ ಆಗಲಿಲ್ಲ, ಈಗ ಅರ್ಥ ಆಗಿದೆ. ಸೊ ಹಾಗೆ ಮಾಡ್ಲಂತೆ, ಹಂಗೆ ಮಾಡಿಸಿ. ತೋರಿಸ್ಬಿಡ್ತೀನಿ. ಚಕ್ಲಿ ಇಟ್ಟು ಇಷ್ಟಿರೋದು ಇನ್ನು ನೋಡಿ. ರೆಡ್ಡಿಗೆ ಮಾಡಿ ಅಂತ ಅಂದ್ಬಿಟ್ಟು ಸೀಸಿಸ್ಕೊಂಡಿದ್ದಾನೆ ಚಕ್ಲಿನ. ಹಾಗೆ ಸಾಂಬಾರು ಕೂಡ ಆಲ್ಮೋಸ್ಟ್ ಮುಗೀತು. ಒಗ್ಗರಣೆ ಎಲ್ಲ ಕೊಟ್ಟನಲ್ಲ, ಆ ಟೇಸ್ಟ್ ನೋಡಿಬಿಟ್ಟು ರುಚಿ ಬೇಕಿದ್ರೆ ಸ್ವಲ್ಪ ರುಚಿ ಹಾಕೋಬೇಕಷ್ಟೇ, ಇನ್ನೇನಿಲ್ಲ. ಹಾಗೆ ಇಲ್ಲಿ ಚಕ್ಲಿ ಬೇಯ್ತಾ ಇದೆ. ಹಾಗೆ ಹಾಕ್ಕೊಳ್ಳೋಣ. ಕಂಟಿನ್ಯೂ ಮಾಡ್ತೀನಿ ಫಿನಿಶ್ ಆದಮೇಲೆ. ಫೈನಲಿ ಚಕ್ಲಿ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಟೈಮ್ ಬಂದು ಇವಾಗ 3:40 ಆಯಿತಾ. ಇನ್ನೊಂದು 2 ಇದೆ, ಬೇಕೊತ್ತಾಯಿತೆ. ಚಕ್ಲಿ ಫಸ್ಟ್ರದಷ್ಟೇ ಅಷ್ಟಾಗಿದ್ದು ಸೀದೋಗಿದ್ದು. ಅದು ನನ್ನ ಮಗ ಕೆಂಪಗೆ ಬೇಕು ಅಂತ ಹೇಳ್ದ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಟ್ರೈ ಮಾಡಿದ್ದು. ಅದರ್ವೈಸ್ ಇನ್ನು ಬಾಕಿ ಚಕ್ಲಿಗಳೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಹೇಳಿ. ಬೇಕ್ರಿ ಚಕ್ಲಿ ಥರನೇ ಕಾಣಿಸ್ತಾ ಇರೋದು ಮಾತ್ರ ಅಲ್ಲ, ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ನಿಮಗೆ ಒಂದನ್ನು ಪೀಸ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ಅಂತ. ಸಖತ್ತಾಗಿ ಬಂದಿದೆ. ಟೇಸ್ಟು ಕೂಡ ಪರ್ಫೆಕ್ಟಾಗಿ ಹಾಕಿದ್ದೀನಿ. ರುಚಿ ಎಲ್ಲ ಗೊತ್ತಿಲ್ಲ, ಫಸ್ಟ್ ಟೈಮ್ ಹಾಕಿದ್ದು ನಾನು ಇದಕ್ಕೆ. ಮಿಲ್ಲೆಲ್ಲ ನಾನೇ ಬಿಡಿಸ್ತಿದ್ದೆ, ಏನು ಬೇಕು ಅದಕ್ಕೆ ಐಟಮ್ಸ್ ಎಲ್ಲ ಹಾಕಿ. ಬಟ್ ಅಕ್ಕ ರುಚಿ ಎಲ್ಲ ಹಾಕ್ಕೊಡ್ತಿದ್ದೆಲ್ಲ ಅಕ್ಕನೇ. ಹಾಗಾಗಿ ನೋಡೋಣ ಅಂತ ಹೇಳಿ ಒಬ್ಬಳೇ ಟ್ರೈ ಮಾಡಿದೆ. ನಾಟ್ ಬ್ಯಾಡ್, ಚೆನ್ನಾಗಿ ಮಾಡಿದ್ದೀನಿ. ಯಶ್ವಂತ್, ಚಕ್ಲಿ ಬಗ್ಗೆ ರಿವ್ಯೂ ಕೊಡು, ಹೆಂಗೆ ಮಾಡಿದೆ ಅಮ್ಮ ಅಂತ. ಹತ್ರಕ್ಕೆ ಬಂದು ಹೇಳಬೇಕು. ಹಾಗೆ ನೋಡ್ತಾ ಇರ್ಬೋದು ಎಷ್ಟೊಂದು ಫ್ರೆಡ್ ಹಾಕ್ಬಿಟ್ಟಿದ್ದೀನಿ ಅಂತ. ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀನಿ. ಊಟ ಮಾಡಬೇಕು. ಇದನ್ನು ಮಾಡೋಕ್ಕೂ ಮೊದಲು ತುಂಬ ಅಶ್ವಾಗ್ತಾಯಿತ್ತು. ಆಗಲೇ ಹೇಳಿದ್ನಲ್ಲ, ಬೆಳಗ್ಗೆ 8 o'clock ಹೋಟೆಲಲ್ಲಿ ತಿಂಡಿ ತಿನ್ಕೊಬಂದಿರೋದು ಅಂತ ಸಿಕ್ಕಾಪಟ್ಟೆ ಅಶ್ವಾಗ್ತಾಯಿತ್ತು. ಬಟ್ ಇದನ್ನು ಮಾಡಿದ್ಮೇಲೆ ಇದ್ರ ಫ್ಲೇವರ್ನ ಕುಡಿದು ಹೊಟ್ಟೆ ಫುಲ್ ಆದಂಗೆ ಅನ್ನಿಸ್ತೈತೆ. ಊಟ ಅಂತೂ ಮಾಡಲೇಬೇಕು, ಇಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಫುಲ್ ಆಗಿಬಿಡುತ್ತೆ. ಇಷ್ಟ ಚೆನ್ನಾಗಿ ಬಂದಿದೆ ಚಕ್ಲಿ. ಫ್ರಂಟ್ ಕ್ಯಾಮ್ರಾಗಿಂತ ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸಿದ್ರೆ ಪರ್ಫೆಕ್ಟಾಗಿ ಕಾಣಿಸೋದು ಅಲ್ವಾ. ಹಂಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸರಿ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹೆಂಗೆ ಬಂದಿದೆ ಚಕ್ಲಿ, ಚೆನ್ನಾಗಿ ಕಾಣಿಸ್ತಿದೆಯಾ, ಚೆನ್ನಾಗಿ ಬಂದಿದೆಯಾ. ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ. ಆಲ್ಮೋಸ್ಟು
ಚಕ್ಲಿ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಸಿಂಪಲ್ ರೆಸಿಪಿ. ಅದ್ರ ಜೊತೆಗೆ ನಾನು ಆಲ್ರೆಡಿ ಹಬ್ಬದಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಸೊ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ. ನಿಮಗೆ ಯಾರಿಗಾದರೂ ಗೊತ್ತಿಲ್ಲದೆ ಇರೋರಿಗೆ ಈ ಥರ ಏನು ತುಂಬ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಇದೇ ಥರ ವೈಟಲ್ಲಿ ಬೇಕ್ರಿ ಚಕ್ಲಿ ಥರ ಬೇಕು ಅಂತ ರೆಸಿಪಿ ಬೇಕು ಅನ್ನೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಟೈಮು ಚಕ್ಲಿ ಮಾಡಿದಾಗ ಕಂಪ್ಲೀಟಾಗಿ ರೆಸಿಪಿನ ಶೇರ್ ಮಾಡ್ತೀನಿ. ಯಾವ್ಯಾವ ರೀತಿಯಲ್ಲಿ ಅಕ್ಕಿನ ನಾನು ಮಿಲ್ ಮಾಡಿಸ್ತೀನಿ, ತಿಂಡಿಗೆ ಅದನ್ನು ಮಾಡಬೇಕಾದ್ರೆ ಏನಾಗ್ತೀನಿ ಎಲ್ಲನೂ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಓಕೆನಾ? ಏನಪ್ಪ ಈಗ ತಾನೇ ಮನೇಲಿ ಅಡುಗೆ ಮನೆಯಲ್ಲಿ ಬೆವರು ಹರಿಸ್ತಾ ಇದ್ಲು ನಿಂತ್ಕೊಂಡು. ಆಲೇ ಯಾವುದೋ ಪಾಪು ಎತ್ಕೊಂಡು ನಿಂತವಳೆ ಅಂತ ನೋಡ್ತಾ ಇದ್ದೀರಾ. ನಾನು ನಮ್ಮನೆ ರಂಗಿ ಮನೆಗೆ ಬಂದಿದ್ದೀನಿ. ರಂಗಿ ಮನೆ ಚೆನ್ನಾಗಿ ರೆಡಿ ಆಗಿದೆ ಬೆಳಗ್ಗೆಯಿಂದ. ಅಲ್ಲಿ ತಿಥಿಗೆ ಹೋಗ್ಬಿಟ್ಟು ಟೊಮೆಟೊ ಬಂದಲ್ಲ ಮನೆ ಕ್ಲೀನ್ ಮಾಡಿದ್ನಲ್ಲ ಅದು ಹೆಂಗ್ ಬರೋದು ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡೆ ಬಂದು. ಹೋಲಿ ಬಿಡು, ಚೆನ್ನಾಗೇ ಕಾಣಿಸ್ತಾ ಇದೆ. ಸುಮ್ಮನೆ ರಂಗಿ ಅಂತ ಅಂದೆ ಫ್ರೆಂಡ್ಸ್, ರಂಗಿ ಅಲ್ಲ ಅವಳು ನನ್ನ ತಂಗಿ. ಅವರ ಬಾಡಿಗೆ ಮನೆ ಪಾಪು ಎತ್ಕೊಂಡು ಕೂತಿದ್ಲು ಫ್ರೆಂಡ್ಸ್. ನಾನು ಬಂದಾಗ ನಾನು ಎತ್ಕೊಂಡೆ. ನೋಡಿ ಎಷ್ಟು ಸೈಲೆಂಟ್ ಆಗೈತೆ. ಮಕ್ಳುಗಳಿಗೆ ಸೈಲೆಂಟ್ ಆಗಿದ್ರೆ ಯಾರಾದರೂ ಎತ್ಕೋಬೋದು ಅಲ್ಲವ? ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಅವ್ರು ಬರಲಿಲ್ಲ. ಫೋನ್ ಮಾಡಿಬಿಟ್ಟು ಪಾಪನ ಕರ್ಕೊಬಂದ್ಬಿಡು ಸ್ಕೂಲಿಂದ ಅಂತ ಹೇಳಿದ್ರು. ಕರ್ಕೊಬತ್ತಾ ಆಲ್ರೆಡಿ ಟೈಮ್ ಆಗೈತೆ ಟ್ಯೂಷನ್ಗೆ. ಅವನು ಸ್ಪೋರ್ಟ್ಸಲ್ಲಿದ್ದಾನೆ ಅಂತ ಹೇಳಿದ್ದೀನಿ. ಸ್ಪೋರ್ಟ್ಸಲ್ಲಿದ್ದಾನೆ. ಸಂಜೆ ಟೈಮ್ ಅವನು ಲೇಟಾಗಿ ಬಿಡ್ತಾರೆ. 5 ಗಂಟೆಗೆ ಟ್ಯೂಷನ್ ಐತೆ. ಮನೆಗೆ ಕರ್ಕೊಂಡೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಕರ್ಕೊಬರೋಷ್ಟು ಲೇಟ್ ಆಯ್ತಿತ್ತೆ. ಹಿಂಗೆ ಬಿಟ್ಟು ಹೋಯ್ತೀನಿ. ಅವನು ವಾಶ್ರೂಮ್ಗೆ ಹೋಗ್ಬೇಕು ಅರ್ಜೆಂಟು ಅಂತ, ಹಂಗಾಗಿ ತಂಗಿ ಮನೆ ಹತ್ರನೇ ಕರ್ಕೊಬಂದೆ. ತಂಗಿ ಮನೆ ಹತ್ರನೇ ಟ್ಯೂಷನ್ ಇರೋದು, ಹಾಗಾಗಿ ಇಲ್ಲ ಹೋಗು ವಾಶ್ರೂಮ್ಗೆ ಅಂತ ಕರ್ಕೊಬಂದೆ. ಈ ದೋಸೆ ಹಾಕ್ಕೊಡ್ತಾವಳೆ, ಹೊಟ್ಟೆ ಹಸಿತೈತೆ ಅಂತನೂ ಒಂದ. ತಿನ್ಕತೀನಿ ಅಂತ ಅದು ಅವಾಗಲೇ ಕೇಳಲಿಲ್ವಾ? ನಾನು ತಿನ್ಕಪ್ಪ ಅಂತ ನಾನೇ ಅಂದೆ. ಹಾಗೆ ನೋಡಿ ಫ್ರೆಂಡ್ಸ್, ನನ್ನ ತಂಗಿ ಅವ್ರ ಮನೆ ಗಾರ್ಡನಲ್ಲಿ ಇದು ನಾನೀಗ ಪಾಪು ಎತ್ಕೊಂಡಿದ್ದೀನಿ. ನೋಡಿ ಈ ಪಾಪು ಅವ್ರ ಅಕ್ಕ ಅಲ್ವಪ್ಪ? ಅಕ್ಕ ಗುಡ್ಡಮ್ಮ ಬಿಡು. ನೋಡಿ ಫ್ರೆಂಡ್ಸ್, ತುಳಸಿ ಹಾಕೋಳೆ, ಶಾವಂತಿಗೆ ಹಾಕೋಳೆ, ತೊಗರಿ ಗಿಡ ಆಲೆ ಹೂ ಬಿಟ್ಟವಲ್ಲ, ಕಾಯಿ ಬಿಟ್ಟವಲ್ಲ ಶಾಲಿ ನಿನ್ನವ. ಅವೇ ಬಿಟ್ಕ ಏನು ಬಿಟ್ಟಿದ್ದ ಕೆಳಗಡೆ ಕಬ್ಬು ಚೆನ್ನಾಗಿ ಬಂದವೆ. ಕಬ್ಬು ಹಾಕೋಳೆ. ಚೆಂಡು ಗಿಡ ಹಾಕೋಳೆ, ಪರಂಗಿ ಹಾಕೋಳೆ. ಅಲ್ಲಿ ಮೂಲೆಯಲ್ಲಿ ಅಲ್ಲಿ ಬಾಳೆನ್ ಗಿಡ ಇಲ್ಲಿ ಕೆಳಗಡೆ. ಅತ್ತನೇ ಒಂದು ಬಾಳೆಕಂದ ಹಾಕಿಕ್ಕಿಲ್ವಾ ಶಾಲು? ಅತ್ತನೇ ಒಂದು ಬಾಳೆಕಂದ ಹಾಕಿಕ್ಕಿಲ್ವಾ? ಇಲ್ಲಿ ನೋಡಿ ಎಲೆ ಫುಲ್, ಇಲ್ಲೆಲ್ಲ ಎಲೆ ಹಬ್ಬಿಸ್ಕೊಂಡವಳೆ. ಕರ್ಬೇವಿನ ಸೊಪ್ಪು, ಹೂವಿನ ಗಿಡಗಳು ಈ ಕಡೆ ಪೂರ್ತಿ ಹಾಕೊಂಡವಳೆ. ಹಾಗೆ ಈ ಕಡೆ ಗಾರ್ಡನಲ್ಲಿ ಇವೆಲ್ಲ ಬೆಳೆಸ್ಕೊಂಡವಳೆ. ಪಾಪ ತಿನ್ಕ ಬಾಂದೆ. ಹಾಗೆ ಮನೆಗೆ ಬಂದು ನನ್ನ ಮಗ ಗೋಲ್ಗಪ್ಪ ತಗೊಬನ್ನಿ ಅಂತ ಹೇಳಿದ. ಗೋಲ್ಗಪ್ಪ ತಗೊಬಂದೆ. ನೋಡಿ ನಾನು ಬರುವಷ್ಟರಲ್ಲಿ ನನ್ನ ಮಗ ಕಿಚನ್ ಫುಲ್ಲು ಕ್ಲೀನ್ ಮಾಡಾಕ್ಬಿಟ್ಟಿದ್ದಾನೆ. ಪಾತ್ರೆ ಇದ್ದೋ ಸ್ವಲ್ಪ. ಮನೆಯಲ್ಲಿ ಚಕ್ಲಿ ಅಡುಗೆ ಎಲ್ಲ ಮಾಡಿದೆ ಅಂತ ಅಂದರೆ ಕಿಚನ್ ಯಾವ ಪರಿಸ್ಥಿತಿಲಿರುತ್ತೆ ಲೆಕ್ಕ ಹಾಕೊಳ್ಳಿ. ಕ್ಲೀನ್ ಮಾಡಬೇಕಿತ್ತು. ಸ್ಕೂಲಿಂದ ಕರ್ಕೊಬ ಅಂತ ಕಾಲ್ ಮಾಡಿದ್ರಲ್ಲ ಅಂಥೇಳಿ ಹಂಗೆ ಹೊಟ್ಟೋದೆ. ನನ್ನ ಮಗ ನಾನು ಬರುವಷ್ಟರಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ನೆಲನೂ ಕೂಡ ಎಲ್ಲನೂ ಒರೆಸ್ಕೊಂಡು, ಪಾತ್ರೆ ಇದ್ದೋ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಎಷ್ಟು ಚಂದ ಕ್ಲೀನ್ ಮಾಡ್ಕೊಂಡವನೇ ನೋಡಿ ಕಿಚನ್ನ. ಹೋಗು ಮನೆ, ಹೋಗಿ ತಿನ್ಕೋಗೋ.
ಯಶೋ ಇವಾಗ ಟೈಮ್ಸ್ ರಾತ್ರಿ. ಇವಾಗ ಬಂದು ಕೋಡ್ಬಳೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸಾರಿ ನಿಪ್ಪಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ತುಪ್ಪ ಕಾಯಿಸ್ಕೊಂಡಿದ್ದೀನಿ. ಇದಕ್ಕೆ ಬಂದು ಕಡಲೆಬೇಳೆ, ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಎಳ್ಳು ಇಷ್ಟನ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿರುವಂಥ ಎಣ್ಣೆ ತುಪ್ಪನ ಇದರೊಳಗಡೆ ಬಿಟ್ಕೊಂಡು ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಕೊಟ್ಕೋಬೇಕು. ಚಂದ ಮಿಕ್ಸ್ ಕೊಟ್ಕೋಬೇಕು. ಆಗಲೇ ಹೇಳ್ದಂಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ಅಷ್ಟೇ. ಹಿಟ್ಟಿಗೆ ನೀಟಾಗಿ ಎಣ್ಣೆ ತುಪ್ಪ ಏನು ಕಾಯಿಸಿದೀವಲ್ಲ ಅದೆಲ್ಲ ಚಂದ ಮಿಕ್ಸ್ ಆಗೋದಕ್ಕೆ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನೀನು ತಿನ್ಸಕ್ಕೆ ತಿಂತೀಯಾ? ಮಿಕ್ಸ್ ಮಾಡ್ಕೊಂಡ ನಂತರ ಇದು ಪಾಪ ಇಲ್ಲಿ ಪ್ರೆಸ್ ಮಾಡಿ ಮೇಲ್ಗಡೆ ಐತೆ ತುದಿಲಿ ಎತ್ಕೋಬೇಕು. ಎಲ್ಲಿ ಅಲ್ಲಿ ಲಾಸ್ಟ್ ಅನ್ಕೋಬೇಡು. ಇಲ್ಲಿ ಬಂದರೆ ಹತ್ರ ಬಾ. ಇಲ್ಲಿ ಬಂದರೆ ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚಕ್ಕೆ ಲವಂಗನ ಬಂದು ಅಕ್ಕಿ ಹಿಟ್ಟನ್ನ ಮಿಲ್ ಬಾಡಿಸ್ಬೇಕಾದ್ರೆ ಫುಲ್ ಸ್ಟ್ರಾಂಗ್ ಮಾಡ್ತಾ ಇದ್ದೀನಿ. ತುಂಬ ಖಾರ ಬೇಕಂತೆ. ಬೆಳಗ್ಗೆ ಚಕ್ಲಿನ ಕೆಂಪಗೆ ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಬೇಡ ಅಮ್ಮ ಬೆಳಗ್ಗೆ ಇರಲಿ ಅಂದ. ಅಮ್ಮ ನೀವೇನಾರು ಖಾರ ಪುಡಿ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹೌದಾ? ಇವಾಗ ನಿಪ್ಪಟ್ಟು ಖಾರವಾಗಿ ಬೇಕಂತೆ. ಆದಷ್ಟು ಖಾರವಾಗಿ ಮಾಡ್ಕೊಡೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನನ ನಾನು ಪಡ್ತಾ ಇದ್ದೀನಿ. ನನ್ಗೆ ಯಾಕೋ ರುಚಿ ಸ್ವಲ್ಪ ಮುಂದೆ ಮಾಡ್ಬಿಟ್ನ ಅಂತ ಡೌಟ್ ಆಯ್ತೈತೆ ಯಶು. ಏನ್ ಮುಂದೆ ಜಾಸ್ತಿ ಹಾಕ್ಬಿಟ್ನ ಅಂತ ಯಾವುದೋ ಜ್ಞಾನದಲ್ಲಿ 2 ಸಾರಿ ಹಾಕ್ತಂಗೆ ಅನ್ನಿಸ್ತೈತೆ. ನೀನು ಪ್ರೆಸ್ ಮಾಡ್ಕೊಡ್ಬೇಕು. ಇಲ್ಲಿ ಖುಷಿ ಉಂಡೆ ಕಟ್ಕೊಡ್ತಾನೆ. ಖುಷಿ ಉಂಡೆ ಕಟ್ಕೊಡ್ತಾನೆ. ಖುಷಿ ಉಂಡೆ ಕಟ್ಕೊಡ್ತಾನೆ. ಅವನೇ ಉಂಡೆ ಕಟ್ಟಿ ನಾನೇ ಪ್ರೆಸ್ ಮಾಡ್ತೀನಿ. ನೋಡಿ ಸ್ವಲ್ಪ ನೀರು ಇಟ್ಕೊಡಪ್ಪ. ನಾನೇ ಪ್ರೆಸ್ ಮಾಡ್ತೀನಿ. ಬರಲ್ಲ. ಎಣ್ಣೆ ಕಾಯಿ ಇಟ್ಬಿಡದ ಈ ಕಡೆ ಬೇಗ ಆಯ್ತು. ಎಣ್ಣೆ ಸಾಕಂಗ ಅಷ್ಟೇ. ಅಲ್ಲಿ ಇದ್ರೊಳಗಡೆ ಹೇಗೆ ಹಾಕು ತೊಳ್ಕೊತೀನಿ. ಇದಕ್ಕೆ ಹಾಕು ಸ್ವಲ್ಪ ಹಾಕು. ಸಾಕು. ಮೆಣಸು ಹಾಕು. ಅದಕ್ಕೆ ಹಾಕು ಜಾಕಿ. ನೀರು ಕುಡೀಲಿ. ಹಾಂ ನೀರು ನೋಡು. ಮತ್ತೆ ಇಷ್ಟೊಂದು ನೀರು ಹಾಕ್ತಾರ? ಮಸಾಲೆ ವೇಸ್ಟ್ ಆಗಲ್ವಾ? ಬೇಕಾದತ್ತ ಇಷ್ಟು ಅಂತ ಡೌಟು. ಖಾರ ಎಲ್ಲ ಉಳ್ಕೊಂಡು ತಾನೆ. ನೋಡ್ಕೊಳ್ಳಿ ನನ್ನ ಕೈ ಇದು. ಆಮೇಲೆ ತೋರಿಸ್ಬಿಡು ನನ್ನ ಬಾಯಿ ಇದು ಅಂತ. ಇನ್ನೂ ಸ್ವಲ್ಪ ಬೇಕಾಯ್ತದೆ ನೀರು. ಗೊತ್ತು ನನಗೆ ಗೊತ್ತು. ಅದ್ರಲ್ಲಿ ಬೇಡ, ಇದ್ರಲ್ಲಿ ಇಟ್ಕೊಡು. ಅವ್ನು ಕಚ್ಕೊಂಡು ಕುಡ್ದ ಮಿಳಿ ಚುಂಬಲಿ. ಕಚ್ಕೊಂಡು ಕುಡ್ದಿಲ್ಲ, ಕಚ್ಕೊಂಡೆ ಕುಡ್ದಿದ್ದ ಅವನು. ಬಿಟ್ಟಂಗೆ ನೋಡ್ತಿರ್ತೀನಿ ಅವನು ಅಡುಗೆ ಮನೇಲಿ ಇದ್ದಾಗ ಏನ್ ಮಾಡ್ತಾನೆ ಅಂತ. ಅವನು ಸರಿ ಇಲ್ಲ, ಅವನು ಕಚಡ ಗಂಡ್ಸವನು. ಸ್ವಲ್ಪ ನೀವು ಬೇಕಿದ್ರೆ ಹಾಕೊಳ್ಳೋದು ಕಲ್ಸ್ಕ ಹಾಕಬೇಕು. ಆಮೇಲೆ ಹಿಟ್ಟೇನಾದ್ರೂ ತೆಳ್ಳಿಯಾದ್ರೆ ಇನ್ನು ಕಲ್ಸ್ಕೊಳಕ್ಕಿಲ್ಲ. ಮಾಮೂಲಿ ಪ್ಲೇನ್ ಅಕ್ಕಿ ಹಿಟ್ಟು ಕಲ್ಸ್ಕೋಬೇಕಾಯ್ತದೆ. ಟೇಸ್ಟ್ ಹೋಯ್ತದೆ. ಏನೋ ಸಾಕಾ ಬೇಕು. ನೀವು ನಾನು ತೆಳ್ಳಿ ಎಲ್ಲ ಸರಿಯಾಗಿ ಕೊಡ್ತಾ ಇದ್ದೀನಿ. ಚಿಕ್ಕದಾಗಿ ಅಷ್ಟು ಮಾಡಿದ್ರೆ ಸಾಕು. ಏನ್ ಖುಷಿ ಅದು. ಡೆವಿಲ್ ಸಾಂಗ್ ಒಳ್ಳೆ ತಿಕ್ಲಾಂಗ್ ಬಂದು ಇಲ್ಲಿ ನೋಡು. ಹಂಗೆಲ್ಲ ಮಾಡ್ಬಾರ್ದು ಕಣಪ್ಪ. ಹಿಂಗೆ ಕೈಗೆ ಇಟ್ಕೊಂಡು ಹಿಂಗೆ ಹಾಕ್ಬೇಕು ನೀಟಾಗಿ ಬತ್ತದಾಗ. ಎಣ್ಣೆ ಕಾದದೆ ಇವನ್ನ ಹಾಕ್ತೀನಿ.
ಮುಗೀತು. ನಿಪ್ಪಟ್ಟು ಕೂಡ ತುಂಬ ಚೆನ್ನಾಗಿ ಬಂದು, ಏನು ಇಷ್ಟೇನಾ ಅಂತ ಯೋಚನೆ ಮಾಡಬೇಡಿ, ಬಾಕ್ಸ್ ಹಾಕಿಟ್ಟಿದ್ದೆ, ಇಷ್ಟನ್ನು ಲಾಸ್ಟಿಗೆ ಇಟ್ಟೆ. ಈಗ ಊಟಕ್ಕೆ ಇಟ್ಟುಕೊಂಡೆ, ತಿನ್ನೋದಿದ್ರೆ ತಿನ್ಕೊಳ್ಳಿ ಅಂತ. ಹಾಗೆ ಅಡುಗೆ ಮನೆ ನೋಡ್ತಾ ಇರ್ಬೋದು, ಇನ್ನೊಂದು ರೌಂಡ್ ಎಲ್ಲ ಗಲೀಜಾಗಿದೆ. ಇದನ್ನೆಲ್ಲ ಇವಾಗ ಮತ್ತೆ ಇನ್ನೊಂದು ರೌಂಡ್ ಕ್ಲೀನ್ ಮಾಡಬೇಕು. ಸಿಂಕಲ್ ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಹಾಗೆ ಇಲ್ಲಿಂದ ಹೊರಗಡೆ ಬಂದರೆ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರು ಗೇಮಲ್ಲಿ ಬ್ಯುಸಿಯಾಗಿದ್ದಾರೆ. ನಿಪ್ಪಟ್ಟೆಲ್ಲ ತಿಂದ್ರಲ್ಲ, ಈಗಲೇ ಊಟ ಬೇಡವಂತೆ ನನ್ನ ಮಕ್ಕಳಿಗೆ. ಕಿತ್ತ ಆಡ್ಕೊಂಡು ಗೇಮ್ ನೋಡ್ತಾ ಇದ್ದಾರೆ. ಹಸ್ಬೆಂಡ್ಗೆ ಮುದ್ದೆ ಮಾಡಿ ಹಾಕ್ಬಿಟ್ಟೆ ಊಟ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಹೊರಗಡೆನೆ ಊಟ ಮಾಡಿದ್ರು. ಬೆಳಗ್ಗೆ ದೇವಸ್ಥಾನದಿಂದ ಬರ್ತಾ ಹೋಟ್ಲಲ್ಲಿ ತಿನ್ಕೊಂಡ್ಬಂದಿದ್ದು. ಮಧ್ಯಾಹ್ನ ಕೂಡ ಅವರು ಇರಲಿಲ್ಲ, ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿ ಈಗ ಸಂಜೆಲಿ ಬಂದಿದ್ದು. ಹಾಗಾಗಿ ಮಧ್ಯಾಹ್ನದ ಊಟನೂ ಕೂಡ ಹೊರಗಡೆ ಮಾಡಿದ್ರು. ಸೊ ಬರೀ ಅಂಡಗುಂಚಿ, ನನ್ನ ಚಿಕ್ಕ ಮಗೊಂದು ಅಂಡಗುಂಚಿ ಆಟ, ಅಂಡಗುಂಚಿ ನ್ಯಾಯ, ಒಂದು ನ್ಯಾಯಬದ್ಧವಾಗಿ ಆಟ ಆಡಿಕ್ಕಿಲ್ಲ. ಕೊನೆಗೆ ಅವನಿಗೆ ಸಲ್ಲಿಲ್ಲ ಅಂತಂದರೆ ಎಲ್ಲನೂ ಅಣ್ಬಿಟ್ಟು ಹೊಟ್ಟೋಯ್ತಾನೆ. ಅದಕ್ಕೆ ಅವನ ಜೊತೆ ಆಡಬೇಡ ಅಂತ ಹೇಳ್ತೀನಿ, ಕೇಳಿಕ್ಕಿಲ್ಲ. ಸೊ ಫೈನಲಿ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗಲ್ಲಿ ನಾನೇನು ತಿಳ್ಸೋದಕ್ಕೆ ಟ್ರೈ ಮಾಡಿದೆ ಅಂತ ಅಂದರೆ, ಆದಷ್ಟು ಮನೆಯಲ್ಲೇ ಮಕ್ಳುಗಳಿಗೆ ಹೋಮ್ ಮೇಡ್ ಫುಡ್ಗಳನ್ನ ಹೊರಗಡೆ ಚಾಟ್ಸ್ಗಳು ಕೊಡಿಸ್ಲೇಬೇಕು. ಅಫ್ಕೋರ್ಸ್ ಈಗಲೂ ಮಕ್ಳುಗಳಿಗಂತೂ ಹೊರಗಡೆ ಫುಡ್ ಕೊಡಿಸ್ಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಬಟ್ ಆದಷ್ಟು ಮನೆಯಲ್ಲೇ ನಮ್ಮ ಕೈಯಾರೆ ಮಕ್ಳುಗಳಿಗೆ ಸ್ನ್ಯಾಕ್ಸ್ ಐಟಮ್ಸ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಆ್ಯಂಡ್ ಹೆಲ್ತಿಯಾಗಿ ಕೂಡ ಇರುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಶೀಲಾ ರಮೇಶ್ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್. ಬಾಯ್ ಕಂದಮ್ಮ. ಹಲೋ, ಜಗಳ ಗಂಟ ಇನ್ನೊಂದು ಕುಲ್ಸ ಆಯ್ತು. ಬಾಯ್ ಬಾಯ್.